ಈ ಮುಖ್ಯಮಂತ್ರಿಗಳ ನೈತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೆ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಕೇಳ್ತಿದ್ದಾರೆ ಅವ್ರ ಇನ್ನರ್ ಕಾನ್ಷಿಯಸ್ನ ಕೇಳ್ಕೋಬೇಕು. ಭಾಳಷ್ಟು ಜನಕ್ಕೆ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಕೇಸ್ಗಳಿದ್ದಾವೆ ಮತ್ತು ಮಾತಾಡೋರೆಲ್ಲ ರಾಜಕೀಯದಿಂದ ಇಲ್ಲಿ ತನಕ ಬಂದರಿಂದ ಹೇಗಿದ್ದಾರೆ, ಹೇಗೆ ಎಕ್ಸ್ಪೆಂಡ್ ಆಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ತಿಳ್ಕೋಬೇಕು. ಹೀಗಾಗಿ ಒಂದು ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸದಾ ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಅಭಿವೃದ್ಧಿ ಪರವಾಗಿ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯನವರು. ಅಂಥ ಒಬ್ಬ ನಾಯಕರನ್ನು ರಾಜೀನಾಮೆ ಕೊಡ್ತಾ ಕೇಳುವಂಥ ನೈತಿಕತೆ ಅವ್ರಿಗಿದ್ದರೆ ಫಸ್ಟ್ ಯಾರ್ಯಾರು ಅವ್ರಿಗೆ FIRಗಳಾಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಅವರು ರಾಜೀನಾಮೆ ಕೊಡಲಿ. BJPಯವರು ಅವ್ರ ಮನೆಯನ್ನ ಸರಿ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು ಅಥವಾ ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಹೋಗಿ ಪರ್ಯಾಯವಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯನ್ನ ಸರಿ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟಕ್ಕೂ ಸಿದ್ದರಾಮಯ್ಯನವರು ತಪ್ಪು ಮಾಡಿರೋದೇನು? ಬಡ ಜನರ ಪರವಾಗಿ ಕೆಲಸ ಮಾಡೋದ, ರಾಜ್ಯ ಅಭಿವೃದ್ಧಿ ಮಾಡೋದ, ಅಹಿಂದ ವರ್ಗಗಳಿಗೆ ಶಕ್ತಿ ಕೊಡೋದ? ಹೀಗಾಗಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ನೈತಿಕತೆ ಪ್ರಶ್ನೆ ಕೇಳೋರಿಗೆ ನೈತಿಕತೆ ಇಲ್ಲ. ಹೀಗಾಗಿ ಇವರು ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದೇ ಇಲ್ಲ. ತೀರ್ಪನ್ನು ನಮ್ಮ ನ್ಯಾಯ ತಜ್ಞರು ಚರ್ಚೆ ಮಾಡಿದ್ದಾರೆ. ಪ್ರತಿಯೊಂದನ್ನು ಅವರು ಕೂಲಂಕುಷವಾಗಿ ಪರಾಮರ್ಶಿ ಮುಂದಿನ ನ್ಯಾಯಾಂಗದ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ತೀರ್ಪಿನಲ್ಲಿ ಅನೇಕ ವಿಷಯಗಳನ್ನು ಅವರು ಗ್ರಹಿಸಿದ್ದಾರೆ ನ್ಯಾಯ ತಜ್ಞರು. ಅದರ ಆಧಾರದ ಮೇಲೆ ಮುಂದೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ. ಕಾನೂನು ನಮ್ಮ ಪರ ಇದೆ, ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಹೀಗಾಗಿ ನ್ಯಾಯಾಂಗ ಹೋರಾಟನ ಮಾಡ್ತೀವಿ. ರಾಜಕೀಯವಾಗೂ ನಾವು ಎದುರಿಸೋಕ್ಕೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಶಕ್ತಿಯುತವಾಗಿ ನಿಲ್ತೀವಿ. ಅದು ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಇಟ್ ಈಸ್ ಪರ್ಸನಲ್ ಒಪಿನಿಯನ್. ಆ ಪಕ್ಷದ ಅಭಿಪ್ರಾಯ ಇಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯವ್ರ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.